ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಕನಸು ಕುಕಿಂಗ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತು ತುಂಬ ರುಚಿಯಾಗಿರೋಂಥ ಕ್ರಿಸ್ಪಿಯಾಗಿರೋಂಥ ಕಡಲೆಬೇಳೆ ವಡೆನ ಹೇಗೆ ಮಾಡೋದು ಅಂತ ನೋಡೋಣ. ಹೋಟೆಲ್ನಲ್ಲೂ ಇಷ್ಟು ರುಚಿಯಾಗಿರಲ್ಲ ಅನಿಸುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಮಾಡಿದ ತಕ್ಷಣ ಒಂದು ಅರ್ಧ ಗಂಟೆಲಿ ಈ ವಡೆ ಖಾಲಿ ಆಗಿಬಿಡುತ್ತೆ. ಎಲ್ಲರೂ ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗುವಷ್ಟು ಕಡಲೆಬೇಳೆನ ಒಂದು 4 ಅವರು ನೆನೆಸಿಟ್ಟಿದ್ದೆ. ಚೆನ್ನಾಗಿದು ನೆನಿಬೇಕು. ನೋಡಿ ನಾನು ತೋರಿಸ್ತಾ ಇದ್ದೀನಲ್ವ, ಈ ರೀತಿ ಕಟ್ಟಾಗಬೇಕು. ನಾವು ಇದನ್ನ ಪ್ರೆಸ್ ಮಾಡಿದ್ರೆ ಅಲ್ಲಿವರೆಗೂ ಚೆನ್ನಾಗಿ ನೆನೆಬೇಕು. ಅಟ್ಲೀಸ್ಟ್ ಒಂದು 4 ಅವರ್ ಆದ್ರೂ ಇದನ್ನ ಚೆನ್ನಾಗಿ ನೆನೆಸಿ ಆನಂತರ ಇದಕ್ಕೆ ನೀರು ಸೇರಿಸ್ದಿರ ನಾವು ಇದನ್ನ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪನೇ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ, ಅಂದರೆ ತರ್ತರಿಯಾಗಿ ನಾವು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ನಲ್ವ, ಅಂದರೆ ಆನ್ ಆ್ಯಂಡ್ ಆಫ್ ಮಾಡಿಕೊಂಡು ಒಂದು 10 ಸೆಕೆಂಡ್ ಇದನ್ನ ಗ್ರೈಂಡ್ ಮಾಡ್ಕೊಂಡಿದ್ನಿ. ಆನಂತರ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನ ಸೇರಿಸ್ತಾ ಇದ್ನಿ. ನೆನಪಿರಲಿ, ನೀರು ಜಾಸ್ತಿ ಸೇರಿಸ್ಲಿಕ್ಕೆ ಹೋಗಬೇಡಿ. 2-3 ಟೇಬಲ್ ಸ್ಪೂನ್ ಆಗುವಷ್ಟು ಮಾತ್ರ ನೀರು ಸೇರಿಸಿ. ನೋಡಿ ನಾನು ಈ ರೀತಿ ರುಬ್ಕೊಂಡಿದ್ನಿ. ಇದನ್ನ ಈ ರೀತಿ ರುಬ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ವಡೆ. ಇದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸ್ವಲ್ಪ ಹಿಟ್ಟು ಚೆನ್ನಾಗಿ ನುಣ್ಣಗಾಗಬೇಕು, ಇನ್ನೊಂದಷ್ಟು ಹಿಟ್ಟು ತರಿಯಾಗಿರಬೇಕು. ಆ ರೀತಿ ನಮಗೆ ಹಿಟ್ಟು ರೆಡಿ ಆಗಬೇಕು ಇದಕ್ಕೆ ವಡೆಗೆ. ಒಂದೊಂದು ಕಡಲೆಬೇಳೆ ಹಾಗೇ ಇರುತ್ತೆ, ಹಾಗೆ ಇದ್ರೇ ತುಂಬ ಚೆನ್ನಾಗಿರುತ್ತೆ. ವಡೆ ಹಾಕಿದಾಗ ನಮಗೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಸಿಗುತ್ತೆ ವಡೆ ತಿನ್ನುವಾಗ. ನೋಡಿ ಹಿಟ್ಟು ನಾನು ಈ ರೀತಿ ರುಬ್ಕೊಂಡಿದ್ದೀನಿ. ನಾನು ತೊಗೊಂಡಿರೋಂಥ ಕಡಲೆಬೇಳೆಯಲ್ಲಿ 2 ಒಬ್ಬೆಗೆ ನಾನು ಹಿಟ್ಟನ್ನ ರುಬ್ಕೊಂಡಿದ್ದೀನಿ. ಆನಂತರ ಒಂದು 4 ಈರುಳ್ಳಿನ, ಮೀಡಿಯಮ್ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಈರುಳ್ಳಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಆದಷ್ಟು ಸಣ್ಣದಾಗಿ ಇದನ್ನ ಕಟ್ ಮಾಡ್ಕೊಂಡು ಸೇರಿಸ್ಕೊಳ್ಳಿ. ನಂತರ ಒಂದು ಇಡೀ ಆಗುವಷ್ಟು ಸಬ್ಸಿಗೆ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಆದಷ್ಟು ಸಣ್ಣದಾಗೆ ಕಟ್ ಮಾಡ್ಕೊಳ್ಳಿ, ವಡೆ ತಟ್ಟೋದಕ್ಕೆ ಈಸಿ ಆಗುತ್ತೆ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಒಂದು 3 ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೀದಿರಾ ಈ ರೀತಿ ಜಜ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಬೆಳ್ಳುಳ್ಳಿನ ತುಂಬ ನುಣ್ಣಗೆ ಜಜ್ಲಿಕ್ಕೆ ಹೋಗಬೇಡಿ, ನಮ್ಗೆ ತರ್ತರಿಯಾಗಿ ಹಾಗೆ ಸಿಗಬೇಕು. ನಂತರ ಒಂದು 10 ಒಣಗಿರೋಂಥ ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂತಂದರೆ ಹಸಿ ಮೆಣಸಿನ್ಕಾಯಿ ಆದರೂ ಉಪಯೋಗಿಸ್ಕೋಬೋದು. ನಾನಿಲ್ಲಿ ಒಣಗಿರೋಂಥ ಮೆಣಸಿನ್ಕಾಯಿನ ಉಪಯೋಗಿಸ್ತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ. ಇದನ್ನೆಲ್ಲ ನೀಟಾಗಿ ಕೈಯಲ್ಲೇ ಕಲಿಸ್ಕೋಬೇಕಾಗತ್ತೆ. ನೋಡಿ ನಾನು ಇಷ್ಟೇ ಇದಕ್ಕೆ ವಡೆಗೆ ಹಾಕ್ತಿರೋಂಥ ಪದಾರ್ಥಗಳು, ಇಷ್ಟೇ ಪದಾರ್ಥಗಳಿಂದ ತುಂಬ ರುಚಿಯಾಗಿರೋಂಥ ವಡೆ ರೆಡಿ ಆಗುತ್ತೆ. ನಮಗೆ ಸಬ್ಸಿಗೆ ಸೊಪ್ಪು ಕಂಪ್ಲೀಟ್ಲಿ ಆಪ್ಷನಲ್ ಆಗಿರುತ್ತೆ. ನಿಮಗೆ ಬೇಕು ಅಂತಂದರೆ ಸೇರಿಸ್ಕೋಬೋದು, ಅಥವಾ ಮನೇಲಿ ಏನಾದರೂ ಅವೈಲೇಬಲ್ ಇದ್ದರೆ ಸೇರಿಸ್ಕೊಳ್ಳಿ. ಇಲ್ಲ ಅಂತಂದರೆ ಏನು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಹಾಗೆಯೇ ಕೊತ್ತಂಬರಿ ಸೊಪ್ಪಿಂದನೇ ತುಂಬ ಚೆನ್ನಾಗಿರುತ್ತೆ, ಅಥವಾ ನುಗ್ಗೆ ಸೊಪ್ಪಿತ್ತು ಅಂತಂದರೆ ನುಗ್ಗೆ ಸೊಪ್ಪಾದರೂ ಸೇರಿಸ್ಕೋಬೋದು. ನಾನಿವತ್ತು ಮಾಡ್ತಿರೋಂಥ ವಡೆಗೆ ಯಾವುದೇ ರೀತಿ ಮಸಾಲೆನ ರುಬ್ಬಿ ಸೇರಿಸ್ತಾ ಇಲ್ಲ. ಹೀಗೇ ತುಂಬ ರುಚಿಯಾಗಿರುತ್ತೆ. ನಮ್ಮ ಮನೇಲಿ ಇದೇ ರೀತಿ ಮಾಡಿಕೊಟ್ರೆ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಒಮ್ಮೆ ಟ್ರೈ ಮಾಡಿ. ಮಸಾಲೆ ಇಷ್ಟಪಡದೇ ಇರೋರಿಗಂತೂ ಇದು ತುಂಬ ಇಷ್ಟ ಆಗುತ್ತೆ. ನೋಡಿ ಹಿಟ್ಟನ್ನೆಲ್ಲ ಚೆನ್ನಾಗಿ ಕಲಸಿದ್ದಾಗಿದೆ. ಈ ರೀತಿ ಹಿಟ್ಟು ರೆಡಿ ಆಗಿದೆ. ನಾನು ನಿಮಗೆ ಒಂದು ಟ್ರಿಕ್ ಹೇಳ್ಕೊಡ್ತೀನಿ, ವಡೆನ ಯಾವ ರೀತಿ ಈಸಿಯಾಗಿ ನಾವು ಎಣ್ಣೆಗೆ ಬಿಡಬೇಕು ಅಂತ. ನಾನಿಲ್ಲಿ ಈ ರೀತಿ ಒಂದು ಟೀ ಗ್ಲಾಸ್ನ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಪ್ಲಾಸ್ಟಿಕ್ ಕವರ್ನ ಚೆನ್ನಾಗಿ ತೊಳ್ಕೊಂಡು ಈ ರೀತಿ ಸೇರಿಸ್ಕೊತಾ ಇದ್ದೀನಿ. ನೋಡಿ ಟೈಟಾಗಿ ಇದನ್ನ ತಿರುಗಿಸ್ಕೋಬೇಕಾಗತ್ತೆ. ಈ ಟ್ರಿಕ್ಸ್ನ ಒಂದ್ಸಲ ಫಾಲೋ ಮಾಡಿ, ತುಂಬ ಈಸಿ ಆಗುತ್ತೆ. ಆನಂತರ ಒಂದು ದಪ್ಪ ಸೈಜ್ ನಿಂಬೆಹಣ್ಣು ಗಾತ್ರದಷ್ಟು ಹಿಟ್ಟನ್ನ ಈ ರೀತಿ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಈ ಗ್ಲಾಸ್ ಮೇಲೆ ಈ ರೀತಿ ಇಟ್ಟು ನಾವು ಪ್ರೆಸ್ ಮಾಡಿದ್ರೆ ನಮ್ಗೆ ಒಳ್ಳೆ ಶೇಪಲ್ಲಿ ವಡೆ ರೆಡಿನೇ ಆಗೋಗ್ಬಿಡುತ್ತೆ. ಈ ರೀತಿ ನಿಧಾನವಾಗಿ ಎತ್ಕೊಂಡು ಸೈಡಿಂದ ಎಣ್ಣೆಗೆ ಬಿಡೋದಷ್ಟೇ. ನೀವು ವಡೆ ಶೇಪ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಒಂದು 2-3 ವಡೆ ಹಾಕೋ ಅಷ್ಟರಲ್ಲಿ ನಿಮಗೆ ಒಳ್ಳೆ ಶೇಪ್ ಆಗೋ ಥರ ವಡೆ ಬಂದೇ ಬಿಡುತ್ತೆ. ನೋಡಿ ಎಷ್ಟು ಈಸಿಯಾಗಿ ನಾವು ಈ ರೀತಿ ವಡೆನ ರೆಡಿ ಮಾಡ್ಕೊಬೋದು ಅಂತ. ಇದಕ್ಕೆ ಯಾವುದೇ ರೀತಿ ಎಣ್ಣೆ ಏನೂ ಅಪ್ಲೈ ಮಾಡೋಂಗಿಲ್ಲ. ಹಾಗೆಯೇ ಒಂದು ಸ್ವಲ್ಪ ಹಿಟ್ಟು ತೊಗೊಳ್ಳೋದು, ಈ ರೀತಿ ಪ್ರೆಸ್ ಮಾಡೋದು, ನಿಧಾನವಾಗಿ ಎತ್ಕೊಳ್ಳೋದು, ಎಣ್ಣೆಗೆ ಬಿಡೋದು ಅಷ್ಟೇ. ನಿಮಗೆ ಎಷ್ಟು ಅಗಲ ಬೇಕು ವಡೆ ಅಷ್ಟು ಅಗಲವಾಗಿ ನೀವು ಇದನ್ನ ಮಾಡ್ಕೊಬೋದು. ನಾನಿಲ್ಲಿ ಮೀಡಿಯಮ್ಮಾಗಿ ನಮಗೆ ಹೋಟೆಲಲ್ಲೆಲ್ಲ ಯಾವ ರೀತಿ ವಡೆ ಸಿಗುತ್ತೆ ಆ ಸೈಜಲ್ಲಿ ನಾನು ವಡೆನ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಾದ್ರೂ ನೀವು ಮಾಡ್ಕೊಬೋದು. ಒಂದೊಂದೇ ನಿಧಾನವಾಗಿ ಸೈಡಲ್ಲಿ ನಾವು ವಡೆನ ಬಿಡಬೇಕಾಗುತ್ತೆ. ಬೋಂಡ ಬಿಡ್ತೀವಲ್ವ ಮಧ್ಯದಿಂದ, ಆ ರೀತಿ ಬಿಡ್ಲಿಕ್ಕೆ ಹೋಗ್ಬಿಡಿ, ಎಣ್ಣೆ ಸಿಡಿದ್ಬಿಡುತ್ತೆ. ನಾನು ತೋರಿಸ್ತಾ ಇದ್ನಲ್ವ ಸೈಡಿಂದ, ಆ ರೀತಿ ನೀವು ಎಣ್ಣೆಗೆ ವಡೆನ ಬಿಟ್ಕೋಬೇಕಾಗತ್ತೆ. ವಡೆ ಬಿಟ್ಟಿದ ತಕ್ಷಣ ಕೈ ಆಡಿಸ್ಲಿಕ್ಕೆ ಹೋಗಬಾರ್ದು. ಒಂದು 2 ನಿಮಿಷ ಅದನ್ನ ಹಾಗೆ ಫ್ರೈ ಆಗ್ಲಿಕ್ಕೆ ಬಿಡಿ. ಆನಂತರ 2 ಬದಿನಲ್ಲೂ ನೀಟಾಗಿ ತಿರುಗಿಸ್ಕೊಂಡು ಬೇಯಿಸ್ಕೋಬೇಕಾಗತ್ತೆ. ಮೀಡಿಯಮ್ ಹೈ ಫ್ಲೇಮಲ್ಲೇ ಇದನ್ನ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ. ಒಂದು 5-6 ನಿಮಿಷನಾದರೂ ಹಿಡಿಯುತ್ತೆ ಈ ವಡೆ ಬೇಯಲಿಕ್ಕೆ. ನೀವು ತುಂಬ ಊರಿನಲ್ಲಿ ಏನಾದರೂ ಜಾಸ್ತಿ ಎಣ್ಣೆ ಕಾಯಿಸ್ಬಿಟ್ಟು ಆನಂತರ ವಡೆ ಹಾಕಿದ್ರೆ ಮೇಲ್ಗಡೆ ಎಲ್ಲ ಬೇಗ ಬ್ಲ್ಯಾಕ್ ಆಗಿಬಿಡುತ್ತೆ, ಒಳಗಡೆ ಎಲ್ಲ ಬೆಂದಿರಲ್ಲ, ಆ ರೀತಿ ಆಗುತ್ತೆ. ನೋಡಿಕೊಂಡು ಒಂದು ಹದವಾಗಿ ಎಣ್ಣೆ ಕಾಯಿಸ್ಕೊಂಡು ಆನಂತರ ವಡೆನ ರೆಡಿ ಮಾಡ್ಕೊಳ್ಳಿ. ನೋಡಿ ಒಂದು ಸೈಡಿಗೆ ಚೆನ್ನಾಗಿ ಬೆಂದಿದೆ, ಇನ್ನೊಂದು ಸೈಡ್ ನಾನು ತಿರುಗಿಸ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ನೀಟಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ.
ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಇದರಿಂದ ನಾನು ಯಾವುದೇ ರೆಸಿಪಿ ಹಾಕಿದ್ರು ನಿಮ್ಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ. ಮತ್ತು ಈ ರೆಸಿಪಿ ಬಗ್ಗೆ ಯಾವುದೇ ರೀತಿ ಡೌಟ್ಸ್ ಇತ್ತು ಅಂತಂದರೂ ನೀವು ಕಮೆಂಟ್ ಮೂಲಕ ತಿಳಿಸಿ, ನಾನು ನಿಮಗೆ ಆ ಡೌಟ್ಸ್ನ ಕ್ಲಿಯರ್ ಮಾಡಿಕೊಡ್ತೀನಿ. ನೋಡಿ, ವಡೆ ಕಂಪ್ಲೀಟಾಗಿ ರೆಡಿ ಆಗಿದೆ. ಇಷ್ಟು ಫ್ರೈ ಆದರೆ ಸಾಕು, ಚೆನ್ನಾಗಿ ವಡೆ ಬೆಂದಿದೆ ಅಂತ. ಇದನ್ನ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ. ಒಂದ್ಸಲ ನೀವೇನಾದರೂ ಈ ರೀತಿ ವಡೆನ ಮಾಡಿದ್ರೆ ಪದೇ ಪದೇ ಇದೇ ರೀತಿ ಮಾಡ್ತೀರ, ಅಷ್ಟು ರುಚಿಯಾಗಿರುತ್ತೆ. ನೋಡಿ, ಕಡಲೆಬೇಳೆ ಎಲ್ಲೂ ಬಿಟ್ಕೊಂಡಿಲ್ಲ, ವಡೆನೂ ಅಷ್ಟೇ ಎಲ್ಲೂ ಬಿಟ್ಕೊಂಡಿಲ್ಲ. ನಾವು ಯಾವ ಶೇಪ್ನಲ್ಲಿ ವಡೆನ ಹಾಕಿದ್ದೋ ಅದೇ ಶೇಪ್ನಲ್ಲಿ ಕೊನೆವರೆಗೂ ಇದೆ. ನೀವು ಅಬ್ಸರ್ವ್ ಮಾಡ್ತಿರ್ಬೋದು, ಯಾವುದೇ ಒಂದು ವಡೆನೂ ಸೀಳಾಗಿಲ್ಲ ಅಥವಾ ಬಿಟ್ಕೊಂಡಿಲ್ಲ. ಉಳಿದಿರೋ ಅಂಥ ಎಲ್ಲ ಹಿಟ್ಟನ್ನು ನಾನು ಇದೇ ರೀತಿ ನಾನು ವಡೆನ ಹಾಕ್ಕೋತೀನಿ. ನಿಮ್ಗೆ ಯಾವುದೇ ರೆಸಿಪಿ ಬೇಕು ಅಂತಲೂ ನಾನು ಕಮೆಂಟ್ ಮೂಲಕ ತಿಳಿಸಿ, ಯಾವ ರೆಸಿಪಿ ಬೇಕು ಅಂತ ನಾನು ನಿಮ್ಗೆ ಈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ವಡೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಮುಂದೆ ತೋರಿಸ್ತೀನಿ ನೋಡಿ. ನೋಡಿದ್ರಲ್ವ ಎಷ್ಟು ಸಿಂಪಲ್ಲಾಗಿ ನಾವು ಮನೇಲೇ ಕಡಲೆಬೇಳೆ ವಡೆನ ರುಚಿಯಾಗಿ ಮಾಡ್ಬೋದು ಅಂತ. ನಿಮ್ಗೆ ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗಾಗಿ ಕನಸು ಕುಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.